ಅಹಂ ರುದ್ರೇಭಿರ್ವಸುಭಿಶ್ಚರಾಮ್ಯಹಮಾದಿತ್ಯೈರುತವಿಶ್ವದೇಹೇ ವೈಹೇ ಅಹಂ ಮಿತ್ರಾವರುಣೋಭಾಭಿರ್ಮ್ಯಹಮಿಂದ್ರಾಗ್ನಿ ಅಹಮಶ್ವಿನೋಭಾ. ಈಗ ಅಂಬೃಣಿ ಸೂಕ್ತದ ಅರ್ಥವನ್ನು ನೋಡೋಣ. ಈಗಾಗಲೇ ನಾನು ಹಿಂದೆ ಹೇಳಿದೆ, ನಿರ್ಮಾಲ್ಯ ಭಗವಂತನ ಮೇಲೆ ಹೂ ತುಳಸಿ ರೂಪದಲ್ಲಿ ಏನಿರ್ತದೆ ಅದನ್ನು ವಿಸರ್ಜಿಸಲಿಕ್ಕೆ ಈ ಸೂಕ್ತವನ್ನು ಉಪಯೋಗ ಮಾಡಬೇಕು. ಅಭಿಷೇಕ ಮಾಡಲಿಕ್ಕೆ ಬೇರೆನೇ ಸೂಕ್ತವನ್ನು ಉಪಯೋಗ ಮಾಡಬೇಕು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಇನ್ನು ಕೆಲವರ ದೃಷ್ಟಿಯಲ್ಲಿ ಇದೇ ಸೂಕ್ತವನ್ನೇ ಉಪಯೋಗಿಸಿ ಭಗವಂತನಿಗೆ ಅಭಿಷೇಕವನ್ನು ಮಾಡಬೇಕು ಅಂತ. ಅದೇನೇ ಇಲ್ಲಿ ಇದಕ್ಕೆ ಅರ್ಥವನ್ನು ಈಗ ಹೇಳ್ತೇನೆ. ಹಯೋಧನ ಪುರಾಣಿಕಾಚಾರ್ಯರು, ಗೋವಿಂದಾಚಾರ್ಯರು, ಬನ್ನಂಜೆಯವರು ಇವರೆಲ್ಲ ನಮ್ಮ ಗುರುಗಳು ಅರ್ಥ ಬರೆದಿದ್ದಾರೆ. ಹೆಚ್ಚು ಕಡಿಮೆ ಅಲ್ಲಿರುವಂತಹ ಅರ್ಥವನ್ನೇ ಈಗ ಹೇಳುವ ಪ್ರಯತ್ನ ಮಾಡ್ತೇನೆ. ಇದು ಲಕ್ಷ್ಮೀದೇವಿ ಸ್ವಯಂ ಹೇಳ್ತಾ ಇರುವಂತಹ ಮಂತ್ರ. ಇದನ್ನ ಅಂಬ್ರೀಣಿ ಭಕ್ಕೆ ರಕಾರದ ಒತ್ತು, ಮುಂದೆ ಅದನ್ನು ಈ ಅಂಬ್ರೀಣಿ ಅಂತ ಹೇಳಬೇಕು ಅಂತ ಗೋವಿಂದಾಚಾರ್ಯರು ಅದಕ್ಕೆ ಅರ್ಥ ಹೇಳ್ತಾರೆ. ಆ ಶಬ್ದವನ್ನು ಅವರು ಹಾಗೆ ಪ್ರಯೋಗ ಮಾಡ್ತಾರೆ. ಮತ್ತೆ ಕೆಲವರ ದೃಷ್ಟಿಯಲ್ಲಿ ಅಂಭ್ರೂಣಿ ಭಕ್ಕೆ ಋ ಕೃಷ್ಣ ಎಂಬಲ್ಲಿ ಋ ಹೇಗೆ ಬರಿತೀವಿ ಸ್ವರ, ಆ ಥರ ಅಂಭ್ರೂಣಿ ಅಂತ ಬರೀಬೇಕು ಅಂತ ಇನ್ನು ಕೆಲವರ ಅಭಿಪ್ರಾಯ ಇದೆ. ಅದೇನು ಬಗೆಹರಿಯುವಂಥದ್ದಲ್ಲ, ಅಂತೂ ಏನೇನಿದೆ ಅಂತ ಅನ್ನೋದನ್ನ ಈಗ ನಿಮ್ಮ ಮುಂದೆ ಹೇಳಿದ್ದೇನಷ್ಟೆ. ಅದಕ್ಕೆ ಅರ್ಥವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಗೋವಿಂದಾಚಾರ್ಯ ಇದ್ರ ಬಗ್ಗೆ, ಆ ಶಬ್ದದ ಸಾಧುತ್ವದ ಬಗ್ಗೆ ವಿಚಾರ ಮಾಡಿದ್ದಾರೆ. ಆ ಸ್ತೋತ್ರ, ಆ ಸೂಕ್ತ ಎಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ. ಋಗ್ವೇದದಲ್ಲಿ 10ನೇ ಮಂಡಲ ಅಲ್ಲಿ 125ನೇ ಸೂಕ್ತ, ಮತ್ತು ಅಥರ್ವವೇದದಲ್ಲಿ 4ನೇ ಕಾಂಡ ಅಲ್ಲಿ 30ನೇ ಸೂಕ್ತದಲ್ಲಿ ಬರ್ತದೆ. ಈ ಸೂಕ್ತದ ಋಷಿ ಅಂಬ್ರಿಣಿ ಎಂಬ ಹೆಸರಿನ ಲಕ್ಷ್ಮೀದೇವಿಯೇ. ಅವಳು ಕೂಡ ಆ ಮಂತ್ರ ಪ್ರತಿಪಾದ್ಯಳಾದ ದೇವತೆಯು ಕೂಡ ಲಕ್ಷ್ಮೀದೇವಿಯೇ. ಅಥರ್ವವೇದದಲ್ಲಿ ಇದನ್ನು ರಾಷ್ಟ್ರೀಯ ದೇವಿ ಸೂಕ್ತ ಅಂತ ಕರೆದಿದ್ದಾರೆ. ಅಹಂ ರಾಷ್ಟ್ರೀಯ ಸಂಗಮಾನಿ ಅಂತ ಇಲ್ಲಿ ಬರುವುದರಿಂದ ದೇವತೆ ರಾಷ್ಟ್ರೀಯ ದೇವಿ ಅಂತ ಬರೆದಿದ್ದಾರೆ. ಆ ಅಥರ್ವವೇದದಲ್ಲಿ ಅದರ ದೇವತೆ, ಅದರ ಋಷಿ ಅಥರ್ವ, ದೇವತೆ ವಾಕ್. ಅದರ ಶಬ್ದದ ಬಳಕೆ ಹೇಗೆ? ಕೆಲವರ ಪ್ರಕಾರ ಈ ಸೂಕ್ತವನ್ನು ಕಂಡುಕೊಂಡಂತಹ ಋಷಿಕಾ ಸ್ತ್ರೀ ಮತ್ತು ದೇವತೆ ಎರಡೂ ಕೂಡ ಅಂಭ್ರಣಿ, ಅ ಬರೆದು ಅದ್ರ ಮುಂದೆ ಅಂಭ ಬರೆದು ಅದಕ್ಕೆ ರಕಾರದ ಒತ್ತು ಚಂದ್ರ ಎಂಬಲ್ಲಿದ್ದಂತೆ ಅಂಭ್ರಾಣಿ. ಇನ್ನು ಕೆಲವರ ದೃಷ್ಟಿಯಿಂದ ಅಂಭ್ರೂಣಿ, ಭಕ್ಕೆ ಋ ಕೃಷ್ಣ ಎಂಬಲ್ಲಿ ಇರುವಂತೆ. ಇನ್ನು ಕೆಲವರ ಕಡೆ ಆಂಭೃಣಿ ಅಂತಲೂ ಬರೆಯೋದಿದೆ. ಸಾಯಣಾಚಾರ್ಯರು ಇದನ್ನ ಆಂಭೃಣಿ ಅಂತ ಹೇಳಿದ್ದನ್ನ ಗೋವಿಂದಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಕಾತ್ಯಾಯನರು ಅನುಕ್ರಮಣಿಯಲ್ಲಿ ಅಹಮಷ್ಟೌ ವಾಗಾಂಭೃಣಿ ತುಷ್ಟಾವ ಆತ್ಮಾನಂ ದ್ವಿತೀಯ ಜಗತಿ ಅಂತ ಹೀಗೆ ಅದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಹಂ ಎಂದು ಪ್ರಾರಂಭ ಕಾಣುವಂತಹ ಈ ಸೂಕ್ತ 8 ಮಂತ್ರಗಳನ್ನು ಒಳಗೊಂಡದ್ದು. ಇದಕ್ಕೆ ವಾಗ್ದೇವತೆಯಾದ ಆಂಭೃಣಿಯೇ ಋಷಿಕಾ ತನ್ನನ್ನು ತಾನೇ ಸ್ತುತಿಸಿಕೊಂಡಿದ್ದಾಳೆ. 2ನೇ ಮಂತ್ರದ ಛಂದಸ್ಸು ಜಗತಿ ಮತ್ತು ಉಳಿದಿದ್ದೆಲ್ಲ ಇದರ ತ್ರಿಷ್ಟುಪ ಅಂತ ಅವರ ಉಲ್ಲೇಖ ಇದೆ. ಈ ಎಲ್ಲರೂ ಕೂಡ ಹೆಚ್ಚು ಕಡಿಮೆ ಆಂಭೃಣಿ ಅಂತಾನೆ ಹೇಳ್ತಾರೆ. ಅಂಭೃಣ ಅಂತ ಒಬ್ಬ ವ್ಯಕ್ತಿ, ಅವನ ಮಗಳು ಆಂಭೃಣಿ ಅಂತ ಕೂಡ ಕೆಲವರು ವ್ಯಾಖ್ಯಾನ ಮಾಡಿದ್ದನ್ನು ಗೋವಿಂದಾಚಾರ್ಯ ಹೇಳ್ತಾರೆ. ಯಾರು ಅಂಭೃಣ ಅಂದ್ರೆ ಅನ್ನೋದು ಸ್ಪಷ್ಟ ಆಗೋದಿಲ್ಲ. ಆದರೆ ಸರಿಯಾದ ರೂಪ ಅಂಭ್ರಿಣಿ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಆಂಭೃಣಿ ಅಲ್ಲ, ಅಂಭೃಣಿಯೂ ಅಲ್ಲ, ಅಂಭ್ರಣಿ ಅಂತ ಇನ್ನೊಂದು ಶಬ್ದ ಇದೆ, ಅದು ಕೂಡ ಸರಿಯಲ್ಲ. ತಂತ್ರಸಾರದಲ್ಲಿ ಆಚಾರ್ಯರು ಇದನ್ನ ಹೇಳಿದ್ದನ್ನ ಗೋವಿಂದಾಚಾರ್ಯ ಹೇಳ್ತಾರೆ. 4ನೇ ಅಧ್ಯಾಯದ 55ನೇ ಸೂಕ್ತ. ಸ್ವದೃಷ್ಟಂ ಸೂಕ್ತಂ ಅಖಿಲಂ ಕಾಮದಂ ಹರಿತುಷ್ಟಿದಂ ವಾಚೋಂಭ್ರಿಣ್ಯಾಹ ಶ್ರಿಯಃ ಅಂತ. ವಾಗ್ದೇವತೆಯಾದಂಥ ಅಂಭ್ರಿಣಿ ನಾಮಕಳಾದ ಲಕ್ಷ್ಮೀದೇವಿ ತಾನೇ ಕಂಡುಕೊಂಡಂತಹ ಸ್ತೋತ್ರ ಇದು.
ಅವಳ ಮಹಿಮೆಯನ್ನು ಹೇಳುವಂತಹ ಸ್ತೋತ್ರ. ಅದರ ಪಾರಾಯಣದಿಂದ ನಮಗೆ ಎಲ್ಲ ಥರದ ಅಭೀಷ್ಟಗಳು ಪ್ರಾಪ್ತ ಆಗ್ತವೆ, ಭಗವಂತನ ಪ್ರೀತಿಯು ಕೂಡ ಸಿಗ್ತದೆ ಅಂತ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶ್ರೀರ್ಭೂರ್ ದುರ್ಗಾಂಭೃಣಿ ಶ್ರೀಶ್ಚ ಮಹಾಲಕ್ಷ್ಮೀಶ್ಚ ದಕ್ಷಿಣಾ ಸೀತಾ ಜಯಂತಿ ಸತ್ಯಾಚ ರುಕ್ಮಿಣಿ ಇತ್ಯಾದಿ ಭೇದಿತ, ಇವೆಲ್ಲವೂ ಲಕ್ಷ್ಮೀದೇವಿಯ ಹೆಸರುಗಳು ಅಂತ ಅವರು ವರ್ಣಿಸ್ತಾರೆ. ಪ್ರಳಯ ಕಾಲದಲ್ಲಿ ಭಗವಂತನ ಜೊತೆಗೆ ಮಲಗಿರುವಂತಹ ರೂಪಗಳು 3, ಶ್ರೀ, ಭೂ ಮತ್ತು ದುರ್ಗಾ. ಆಗ ಶ್ರುತಿ ರೂಪಿಣಿಯಾದಂತಹ ಲಕ್ಷ್ಮೀದೇವಿ ಭಗವಂತನನ್ನು ಹೀಗೆ ಸ್ತುತಿಸ್ತಾಳೆ. ಶ್ರೀರ್ಭೂಮಿರಿತಿ ರೂಪಾಭ್ಯಾಂ ಪ್ರಕೃತಿ ವಿಷ್ಣುನಾ ಸಹ ಶ್ರೇತೆ ಶ್ರುತಿ ಸ್ವರೂಪೇಣ ಸ್ತೌತಿ ಬ್ರಹ್ಮಲಯೇ ಹರಿಂ. ಈ ಶ್ರೀರ್ಭೂ ಎಂಬ 2 ರೂಪಗಳಿಂದ ಪ್ರಕೃತಿ ಲಕ್ಷ್ಮೀದೇವಿ ಭಗವಂತನ ಜೊತೆಗೆ ಮಲಗಿರ್ತಾಳೆ. ಆಗ ಶ್ರುತಿ ಎಂಬ ರೂಪದಿಂದ ಆ ಭಗವಂತನನ್ನು ಅವಳು ಸ್ತುತಿಸ್ತಾಳೆ ಅಂತ. ಶ್ರೀರ್ಭೂರ್ ದುರ್ಗೇದಿ ಯಾಭಿನ್ನ ಪ್ರಕೃತಿ ಶಕ್ತಿರುಚ್ಯತೆ ತಾಭಿಶಯಾನಂ ಪುರುಷಂ ಸೈವತು ಶ್ರುತಿ ರೂಪಿಣಿ ಅಸ್ತವತು ಅಂತ ತಂತ್ರ ಭಾಗವತದಲ್ಲಿ ಆಚಾರ್ಯರ ಇದು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಕಂಡಂತ ತಂತ್ರ ಭಾಗವತ ಅದು ಹೇಳ್ತದೆ. ಶ್ರೀ, ಭೂ, ದುರ್ಗಾ ಅಂತ ಈ 3 ರೂಪಗಳಿಂದ ಲಕ್ಷ್ಮೀದೇವಿ ಇದ್ದಾಳೆ, ಅವಳ ಜೊತೆಗೆ ಪರಮಾತ್ಮ ಮಲಗಿರ್ತಾನೆ ಅಂತ ಹೀಗೆ ಈ ವರ್ಣನೆ ಕೇಳಿ ಬರ್ತದೆ. ಹಳೆಯ ಕಾಲದಲ್ಲೂ ಕೂಡ ನಿರಂತರ ಭಗವಂತನನ್ನ ಹಾಡಿ ಹೊಗಳ್ತಾ ಇರ್ತಾಳೆ. ವಾಕ್ಗಳ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯ ರೂಪ ಇದು ವಾಕ್ ಅಂಬ್ರಿಣಿ ಅಂತ. ಅಂಬ್ರಿಣಿ ಅಂದ್ರೆ ಏನು? ಅಂದ್ರೆ ಅಕಾರವಾಚ್ಯನಾದ ಬ್ರಹ್ಮ ಪರಮಾತ್ಮ. ಅಹ ಇತಿ ಬ್ರಹ್ಮ ಅಂತ ಐತ್ರೇಯೋಪನಿಷತ್ನಲ್ಲಿದೆ. ಅವನನ್ನ ಅಕಾರವಾಚ್ಯನಾದ ಪರಮಾತ್ಮನನ್ನ ಬಿಭರ್ತಿ ತನ್ನ ಹೃದಯದಲ್ಲಿ ಹೊತ್ತಿರುವವಳು. ಇದು ಕೆಲವರು ಹೇಳುವಂಥ ಅರ್ಥ. ಗೋವಿಂದಾಚಾರ್ಯರು ಹೇಳುವಂತೆ ಈ ಪ್ರಳಯ ಕಾಲದಲ್ಲಿ ಯೋಗ ನಿದ್ರೆಯಲ್ಲಿರುವಂತಹ ಭಗವಂತ ಏನಿದ್ದಾನೆ ಅವನು ಅಂಭ್ರಹ ಅಂಭ್ರಹ ಅಂಭ್ರಾಹ ಅಂತ ಅಕಾರಾಂತವಾದ ಶಬ್ದ. ಅಂಬಸಿ ರಮತೆ ಇತಿ ಅಂಭ್ರಹ, ನೀರಿನಲ್ಲಿ ವಿಹರಿಸ್ತಾ ಇರುವವನು. ಅಂಥ ಭಗವಂತನನ್ನ ಸ್ತುತಿಸುವಂತಹ ಅವನ ಪತ್ನಿಯೇ ಅಂಬ್ರಿಣಿ. ಕರಿ ಅಂದ್ರೆ ಆನೆ, ಕರಿಣಿ ಅದು ಆ ಆನೆಯ ಹೆಣ್ಣಾನೆಯನ್ನ ಹೇಳುವಂತಹ ಶಬ್ದ. ನನ್ನ ಅಭಿಪ್ರಾಯದಲ್ಲಿ ಸಾಮಾನ್ಯವಾಗಿ ರುದ್ರ ರುದ್ರಾಣಿ, ಮೃಡ ಮೃಡಾನಿ, ಶಿವ ಶಿವಾನಿ, ಇಂದ್ರ ಇಂದ್ರಾಣಿ ಹೀಗೆಲ್ಲ ಆಗ್ತದೆ. ಆದ್ರಿಂದ ಅಂಭ್ರ ಇದ್ದುದು ಅಂಭ್ರಾಣಿ ಯಾಕೆ ಆಗಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಏನು ಉತ್ತರ ಗೊತ್ತಿಲ್ಲ. ಗೋವಿಂದಾಚಾರ್ಯರು ಅಂಬ್ರಿಣಿ ಅಂತ ಹೇಳಿದ್ದನ್ನ ಇಲ್ಲಿ ಹೇಳಿದ್ದೇನೆ ಅಷ್ಟೇ. ಕರಿ ಅಂತನ್ನುವುದು ನಕಾರಾಂತವಾದ ಶಬ್ದ. ಕರಿ ಕರಿಣವು ಕರಿಣ ಅಂತ. ಅದರ ಸ್ತ್ರೀ ಕರಿಣಿ ಅಂತ ಆಗ್ತದೆ. ಕರಿಣಿ, ಹಸ್ತಿನಿ, ಬಲಿನಿ, ಯೋಗಿನಿ, ಯೋಗಿ ಯೋಗಿನೌ ಯೋಗಿನಃ ಪುಲ್ಲಿಂಗ, ಯೋಗಿನಿ ಯೋಗಿನ್ಯೌ ಯೋಗಿನ್ಯಃ ಅಂತ ಸ್ತ್ರೀಲಿಂಗ. ಹೀಗೆಲ್ಲ ಆಗಬಹುದು. ಅದರ ಅಕಾರಾಂತವಾದ ಶಬ್ದಗಳೆಲ್ಲ ಶಿವ ಶಿವಾನಿ, ರುದ್ರ ರುದ್ರಾಣಿ ಅಂತ ಹೀಗಾಗುವುದು ಹೆಚ್ಚು ಕಂಡಿದೆ. ಬ್ರಹ್ಮ ಬ್ರಹ್ಮಾಣಿ ಹೀಗೆಲ್ಲ. ಅಂಭ್ರಾಣಿ ಆಗದೆ ಅಂಬ್ರಿಣಿ ಹೇಗಾಯಿತು ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಹೀಗೆ ಪ್ರಳಯ ಕಾಲದಲ್ಲಿ ನೀರಿನಲ್ಲಿ ವಿಹರಿಸ್ತಾ ಇರುವ ಭಗವಂತನೇ ಅಂಬ್ರ, ಅವನ ಪತ್ನಿಯೇ ಅಂಬ್ರಿಣಿ. ಅವಳೇ ಸೂಕ್ತವನ್ನು ಕಂಡುಕೊಂಡಂಥವಳು. ಮತ್ತೆ ಅದರಿಂದ ಪ್ರತಿಪಾದ್ಯರಾದ ದೇವತೆಯು ಕೂಡ ಅವಳೇ ಆಗಿದ್ದಾಳೆ. ಈ 2ನೇ ಛಂದಸ್ಸು ಅದು ಜಗತಿ ಛಂದಸ್ಸು, 48 ಅಕ್ಷರಗಳಿವೆ. ಉಳಿದಿದ್ದೆಲ್ಲ 44 ಅಕ್ಷರಗಳ ತ್ರಿಷ್ಟುಪ್ ಛಂದಸ್ಸು. ಈ ಸೂಕ್ತದಲ್ಲಿ ಮೊದಲ 5 ಮಂತ್ರಗಳು ಒಂದು ವರ್ಗ, ನಂತರದ 3 ಮಂತ್ರಗಳು ಇನ್ನೊಂದು ವರ್ಗ. ಹೀಗೆ 2 ವರ್ಗಗಳ ಸೂಕ್ತ ಇದು ಅಂತ ಕೇಳಿ ಬರ್ತದೆ.